ಎಲ್ರಿಗೂ ಗುಡ್ ಮಾರ್ನಿಂಗ್ ದೋಸ್ತ್. ಇವತ್ತೇನಂದರೆ ಬೆಳಗ್ಗೆ ಎದ್ದು ಹಾಲು ಕರೆದು ಫ್ರೆಶ್ ಅಪ್ ಆಗಿ ಹೊರಟಿದೆ ಮಿರ್ಲಿಗೆ. ಯಾಕಂದರೆ ನನ್ನ ಫ್ರೆಂಡು ಬಾ ಹೊಲ್ದ ಹತ್ರ ಹೋಗಿದ್ದು ಬರಬೇಕು ಅಂತ ಅಂದ. ಬಸ್ ಸ್ಟ್ಯಾಂಡ್ಗೆ ಹೋಗಿ ಗಾಡಿ ಹಾಕಿ ಅವನು ಬತ್ತಿದಂಗೆ ಹತ್ತಿದೆ ಇವನ್ ಬೈಕ್ ಹತ್ತಿ ಹೋಗಿದ್ದೆ ಇವ್ರ ಹೊಲ್ದ ಹತ್ರ. ಒಯ್ತಿದ್ದಂಗೆ ಒಂದು ಫೋನ್ ಬತ್ತು, ನಿನ್ನ ಹತ್ರ ಏನೋ ಮಾತಾಡಬೇಕು ಬಾ ಅಂತ ನನ್ನ ಫ್ರೆಂಡ್ ಮಾತಾಡ್ತಾನೆ. ಒಂದು ಫೋನ್ ಬತ್ತು, 2.5 ಲಕ್ಷ ರೂಪಾಯಿಂದ ಒಂದು ಬಾಡಿಗೆ ಐತೆ ಬಾ ಅಂತ. ಹೋಗೋದಾರೆ ಇಲ್ಲಿ ಇವನ್ ಕಂಡ, ಒಂದು ಹಾಯ್ ಮಾಡಿಬಿಟ್ಟು ಹೋಗಿದ್ದೆ ಆ ಜಾಗಕ್ಕೆ. ಅಲ್ಲಿ ನೆಲ್ಲೂರು ಬಾಡಿಗೆ, ನೆಲ್ಲೂರು ತುಂಬಿಕೊಂಡು ಹೊರಟಿ ಬಂದಿದ್ದೆ ಊರಿಗೆ. ಬಂದು ಆ ಪ್ಲೇಸ್ಗೆ ನೆಲ್ಲೂರು ಕಿತ್ತಾಕಿ 2.5 ಲಕ್ಷ ರೂಪಾಯಿ ಬಾಡಿಗೆ ಮುಗೀತು. ಅಲ್ಲಿಂದ ಮುಗಿಸ್ಕೊಂಡು ಬಂದಿದ್ದೆ ಸಾಗರ್ ಭೇಟಿ ಮಾಡೋಕ್ಕೆ. ಸಾಗರ್ ಭೇಟಿ ಮಾಡಿ ಯಾವುದೋ ಬಂಗಿರಲಿಲ್ಲ, ಮನೆ ಕಡೆಗೆ ಹೋಗಿ ಒಂದಿಷ್ಟು ಮೇವು ಹಾಕ್ಕೊಂಡು ಹೊಟ್ಟೆಗೆ ಅಲ್ಲಿಂದ ಆಚೆಗೆ ಬಂದು ನೋಡಿದ್ರು ಒಬ್ಬರು ಎಲ್ಲೂ ಹೋಗಿಲ್ಲ, ಎಲ್ಲ ಮನೆ ಹತ್ರನೇ. ನಮ್ಮ ಪಯಣ ಮೈಸೂರಿಗೊಂದು 1.25 ಕೋಟಿಗೊಂದು ಬಾಡಿಗೆ ಆಯಿತು. ಆ ಬಾಡಿಗೆ ಮಾತಾಡಿಕೊಂಡು ಪಾರ್ಟಿ ಕರ್ಕೊಬರೋಣ ಅಂತ ಹೋಗಿದ್ದೆ ಮಿರ್ಲಿಗೆ ಹೋಗಿ ಪಾರ್ಟಿ ಕರ್ಕೊಂಡು ಹೊರಟಿದೆ ಮೈಸೂರಿಗೆ. ಹೋಗೋದಾರಲ್ಲಿ ಡೋರ್ನಳ್ಳಿಲಿ ಫುಲ್ ನೀರೊಳಗೆ ಹಂಗೆ ಹಾರಿಸ್ಕೊಂಡು ಹೋಗಿದೆ ಮೈಸೂರಿಗೆ ಎಂಟ್ರಿ ಆಯ್ತಿದ್ದಂಗೆ ಕಂಡಿದೆ ಇದು ಇಲ್ವಾಲ. ಹೆಂಗ್ ಸಾಧ್ಯ ಹೋಗಕ್ಕೆ ಹೆಂಗ್ ಸಾಧ್ಯ? ಈಗ ಅಗ್ಲು ಕರ್ಸ್ ಮೈಸೂರಲ್ಲಿ ಹೋಗಿದೆ ಬೋಗಾದಿಗೆ ಹೋಗ್ತಿದ್ದಂಗೆ ಒಂದು ಸ್ವಲ್ಪ ಸಾಮಾನು ಐತೆ ಅಂದರು. ಆ ಸ್ವಲ್ಪ ಸಾಮಾನು ಹಾಕ್ಕೊಂಡು ಹೊರಟಿದೆ ಇನ್ನೊಂದು ಒಂದು ಸ್ವಲ್ಪ ಸಾಮಾನು ಐತೆ ಅಂದರು. ಅಲ್ಲಿಗೆ ಹೋಗಿ ಆ ಸ್ವಲ್ಪ ಸಾಮಾನು ಹಾಕ್ಕೊಂಡು ಹೊರಟಿದೆ ಊರಿಗೆ ಬಂದು ಅವ್ರ ಹೊಸ್ಮನೆ ಹತ್ರ ಹೋಗಿ ಹೊಸ್ಮನೆ ಹತ್ರ ಎಲ್ಲ ಅನ್ಲೋಡ್ ಮಾಡಿಕೊಂಡು ಹೋಯ್ತಿದ್ದೆ ನಾನು ಬಸ್ ಸ್ಟ್ಯಾಂಡ್ಗೆ ಹೋಗ್ತಿದ್ದಂಗೆ ಸಾಗರ್ ಸಿಕ್ತ. ಅವನ ಹತ್ರ 2 ನಿಮಿಷ ಮಾತಾಡಿಕೊಂಡು ತಿರ್ಗಾ ಒಂದು 8 ಲಕ್ಷ ರೂಪಾಯಿಗೆ ಒಂದು ಬಾಡಿಗೆ ಆಯಿತು. ಸೆಂಟ್ರಿಂಗ್ ಸಾಮಾನು ತುಂಬ್ಕೊಂಡು ಹೊರಟಿದೆ ಚುಂಚುನಕಟ್ಟೆ ಹೊಸೂರಿಗೆ ಹೋಗಿ ಆ ಹೊಸ್ಮನೆ ಹತ್ರ ಅನ್ಲೋಡ್ ಮಾಡಿ ಹೊರಟಿದೆ ನಾನು ಊರಿಗೆ ಬಂದು ಸಮಸ್ಯೆ ಖಂಡಿತ ಇದೆ.